ನನ್ನ ವಿರುದ್ಧ ದಿಲ್ಲಿಯಲ್ಲಿ 3 ಪಿತೂರಿ ಮಾಡಿದ್ದಾರೆ. ಪಿತೂರಿ ವಿದ್ಯೆ ನನಗೂ ಕೂಡ ಗೊತ್ತಿದೆ, ನನಗೂ ರಾಜಕಾರಣ ಗೊತ್ತಿದೆ. ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಿಲ್ಲಿಗೆ ಹೋಗಿ ಲಾಬಿ ಮಾಡ್ಕೊಂಡು ನನ್ನನ್ನ ಹಾಲಿ ಸಚಿವನಾಗಿದ್ದವನನ್ನ ಮಾಜಿ ಸಚಿವ ಮಾಡಿದ್ದು ಯಾರು ಅನ್ನೋದು ನನಗೆ ಗೊತ್ತು. ಇದೊಂದು ಪೊಲಿಟಿಕಲ್ ಷಡ್ಯಂತರ, ನನ್ನನ್ನು ಕೆಳಗಿಳಿಸೋದಕ್ಕೆ, ನನ್ನ ಹೇಳಿಕೆಗಳನ್ನು ಅದುಮೋದಕ್ಕೆ, ರಾಜಕಾರಣದಲ್ಲಿ ನನ್ನನ್ನು ಒಬ್ಬಂಟಿಯಾಗಿಸೋದಕ್ಕೆ, ರಾಜಕಾರಣವೇ ಮುಗಿಸೋದಕ್ಕೆ ದಿಲ್ಲಿಗೆ ಹೋಗಿ ಲಾಬಿ ಮಾಡವ್ರೆ ಅಂತ ಯಾರು ಹೇಳ್ತಾ ಇರೋದು? ಇದು ಮಾಜಿ ಸಚಿವ, ಮಾಜಿ ಸಹಕಾರ ಸಚಿವ, ಮಾಜಿ ಹಾಸನದ ಉಸ್ತುವಾರಿ ಸಚಿವ ರಾಜಣ್ಣ. ಸೊ ಈ ಸಂದರ್ಭದಲ್ಲಿ ಅದನ್ನ ಬಳಸೋದಿಲ್ಲ. ಅಂದ್ರೆ ನನಗೂ ಕೂಡ ರಾಜಕೀಯವಾಗಿ ಷಡ್ಯಂತ್ರ ಮಾಡೋದು ಗೊತ್ತು, ಆದರೆ ಈಗ ಪ್ರಯೋಗ ಮಾಡೋದಿಲ್ಲ. ನನ್ನ ವಿರುದ್ಧ ದಿಲ್ಲಿಯಲ್ಲಿ 3 ಪಿತೂರಿ ಮಾಡಿದ್ದಾರೆ. ಪಿತೂರಿ ವಿದ್ಯೆ ನನಗೂ ಕೂಡ ಗೊತ್ತಿದೆ, ಅವರಿಗೆ ಮಾತ್ರ ಗೊತ್ತಿರೋದಲ್ಲ, ನನಗೂ ಕೂಡ ಗೊತ್ತಿದೆ. ನಾನು ಕೂಡ ಪ್ರಯೋಗ ಮಾಡಬಹುದು. ಆದರೆ ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅದನ್ನು ಬಳಸೋದಿಲ್ಲ, ನಾನು ಷಡ್ಯಂತ್ರವನ್ನು ಮಾಡೋದಿಲ್ಲ, ಮುಂದೆ ಕಾಲ ಬಂದಾಗ ಬಳಸ್ತೇನೆ ಅಂತ ಹೇಳಿ ರಾಜಣ್ಣ ಸ್ಫೋಟಕ ಹೇಳಿಕೆ. ಅಧಿವೇಶನದ ಬಳಿಕ ದೆಹಲಿಗೆ ಹೋಗ್ತೀನಿ, ಹೋಗಿ ಬಂದು ಒಂದು ಗುಡ್ ನ್ಯೂಸ್ ಕೊಡ್ತೀನಿ, ಹೈಕಮಾಂಡ್ ಭೇಟಿ ಮಾಡಿ ವಸ್ತುಸ್ಥಿತಿಯನ್ನ ತಿಳಿಸ್ತೇನೆ, ಅಲ್ಲೇಲೆ ಏನೇನಾಯಿತು, ನನ್ನ ವಿರುದ್ಧ ಯಾರ್ಯಾರು ಪಿತೂರಿ ಮಾಡಿದ್ರು, ನನ್ನನ್ನು ಮುಗಿಸೋದಕ್ಕೆ ಯಾರು ಪ್ರಯತ್ನ ಪಟ್ಟರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಹೇಳಿಕೆಯನ್ನು KN ರಾಜಣ್ಣ ಮಾಜಿ ಸಚಿವರು ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಇದು ನೋಡಿ, ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಹಿಂದೆಯಿಂದಲೂ ಪಿತೂರಿ ಅಂತ ಹೇಳೋದಿಲ್ಲ, ಹಿಂದೆಯಿಂದಲೂ ಏನೇನು ಹೇಳಿರ್ತೀನಿ ಅವೆಲ್ಲರೂ ಕೂಡ ತಿರುಚಿ ಅವರಿಗೆ ಹೈಕಮಾಂಡ್ಗೆ ಹೇಳಿರ್ತಾರೆ. ಇದನ್ನು ಸೇರಿಸಿ, ಈ ಹೇಳಿಕೆಯನ್ನು ಸೇರಿಸಿ ಎಲ್ಲ ಒಂದರಿಂದ ಅಲ್ಲ, ಎಲ್ಲನೂ ಸೇರಿಸಿರ್ತಾರೆ. ಈಗ 1 ವರ್ಷದ ಮುಂಚೆ ನಾನು ಪ್ರೆಸಿಡೆಂಟ್ದು ಬದಲಾವಣೆ ನಾನು ಆಗ್ತೀನಿ ಅಂತ ಹೇಳಿದ್ದು, DCM ಅಂತ ಹೇಳಿದ್ದು, ಆಮೇಲೆ ಭಾಳ ಇರ್ತವೆ. ಈಗ BR ಪಾಟೀಲ್ ಬೈದರು, ಮತ್ತು ಅವನು ರಾಯರೆಡ್ಡಿ ಬೈದ, ನಮಗೇನೋ ಹಾಸಾಗಿ ಬೈದವರೆಲ್ಲ. ಆದರೆ ಅವ್ರದ್ದು ಯಾರೂ ಡೆಲ್ಲಿ ಕ್ಯಾರಿ ಮಾಡಲ್ಲ, ಅವ್ರಿಗೆ ಗೊತ್ತೂ ಆಗಲ್ಲ. ಈ ನಮ್ಮದು ಎಂಥದೇ ಹೇಳಿದ್ರು ಕೂಡ ಏಕದಮ್ ಡೆಲ್ಲಿ ಕ್ಯಾರಿ ಮಾಡ್ತಾರೆ. ಕ್ಯಾರಿ ಮಾಡೋವಂಥ ಜನ ಇದ್ದಾರೆ ಬೇಕಂತಾನೆ, ಅವಕ್ಕೇನು ಮಾಡೋಕ್ಕಾಗಲ್ಲ, ಅದೆಲ್ಲ ಇದ್ದದ್ದೇ. ಹೋಗಿ ಬಂದ ಮೇಲೆ ನಾನು ಎಲ್ಲ ಡೀಟೇಲು ಏನಿದೆ, ಯಾವ ಪಿತೂರಿ, ಯಾವುದು ಕೈವಾಡ ಎಲ್ಲರೂ ಕೂಡ ಡೀಟೇಲ್ ಹೇಳ್ತೀನಿ. ನಾನೇನು ಮುಚ್ಚುಮರೆ ಏನು ಮಾಡೋಲ್ಲ. ಹೋಗಿ ಬಂದಮೇಲೆ ನಿಮಗೆ ಹೇಳ್ತೀನಿ, ಡೆಲ್ಲಿಲಿ ಹೇಳಕ್ಕೆ ಹೋಗಲ್ಲ, ಇಲ್ಲೇ ಹೇಳ್ತೀನಿ. ಮತ್ತೆ ತುಮಕೂರಲ್ಲೇ ಹೇಳ್ತೀನಿ, ಡೆಲ್ಲಿಲಿ ಹೇಳಲ್ಲ. ನೋಡಿ, ಪಾರ್ಟಿಲಿ ವಾಕ್ ಸ್ವಾತಂತ್ರ್ಯ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಪಾರ್ಟಿನಲ್ಲಿ ಎಲ್ಲನೂ ಕೂಡ ಸಾರ್ವತ್ರಿಕವಾಗಿ ಸಾರ್ವಜನಿಕವಾಗಿ ಮಾತಾಡಬಾರ್ದು ಅನ್ನೋದು ಎಲ್ಲ ಪಕ್ಷದಲ್ಲೂ ಇದೆ, ಶಿಷ್ಟಾಚಾರ. ಮತ್ತು ಪಕ್ಷದ ಮಾಹಿತಿ ಹೊರಗಡೆ ಯಾಕೆ ಚರ್ಚೆ ಆಗಬೇಕು, ಪಕ್ಷದ ವೇದಿಕೆಗಳೆಲ್ಲ ಆಗಲಿ ಅನ್ನೋದು. ಇದು ಕಾಂಗ್ರೆಸ್ಗೆ ಸೀಮಿತ ಅಂತಲ್ಲ, ಇನ್ನೊಂದು ಪಕ್ಷಕ್ಕೆ ಸೀಮಿತ, ಎಲ್ಲ ಪಕ್ಷದಲ್ಲೂ ಅದನ್ನೇ ಬಯಸೋದು. ಗೊತ್ತಾಯ್ತಾ? ಅದು ಸರಿ, ಅದೇನು ತಪ್ಪೇನಿರೋದಿಲ್ಲ. ಸತ್ಯ ಅಷ್ಟೊಂದು ಕೈ ಆಗಿರುತ್ತಾ ಅಂತ ಸರ್? ಯಾರು ಸತ್ಯ ಅಷ್ಟೊಂದು ಕಹಿ ಆಗಿರುತ್ತೆ ಅಂದರೆ ಅದು ವಾತಾವರಣ ಎಲ್ಲ ಇರ್ತಾವಲ್ಲ, ವಾತಾವರಣ ಪರಿಸ್ಥಿತಿ ಅವೆಲ್ಲ ಅದು ಸತ್ಯನ ಕಹಿ ಮಾಡುತ್ತೆ. ಈಗ ಅಖಿಲೇಶ್ ಯಾದವ್ ಹೇಳಿದಾನಪ್ಪ, ನೀವು ನೋಡಿದಿರೋ ಇಲ್ಲೋ? ಏನಿದೆ ಫರಕ್ಕು ನನಗೂ ಅಖಿಲೇಶ್ ಯಾದವ್ ಹೇಳಿರೋದಕ್ಕೆ? ಇದಕ್ಕಿಂತ ಜಾಸ್ತಿ ಹೇಳಿದವನು ಅಲ್ವಾ? ಹಂಗೆ ನೋಡೋದು ನಮ್ದೇ ಕಮ್ಮಿ, ಈಗ ನಮ್ದು ಜಾಸ್ತಿ ಮಾಡೋದು. ನೇರವಾಗಿ ಮನಸ್ಸಲ್ಲಿ ಏನು ಇಲ್ಲದೆ ಮಾತಾಡೋರಿಗೆ ಇದೇ ಪರಿಸ್ಥಿತಿ ಆದರೆ ಹೇಗೆ ಅಂತ ಸಮಾಜದ ಕಥೆ. ಈ ರಾಜಕಾರಣದಲ್ಲಿ ಈಗ ಇಂದಿರಾ ಗಾಂಧಿನಪ್ಪ 69ನಲ್ಲಿ ಕಾಂಗ್ರೆಸ್ ಬಿಟ್ಟಾಯಿತು, ಬೆಂಗಳೂರಿನಲ್ಲಿ AICCನಲ್ಲಿ ಆಯಿತು. ಈ ಸಿಂಡಿಕೇಟ್ನವರು ಯಾರು ನಿಜ್ಲಿಂಗಪ್ಪ ಅವರು ಇವರೆಲ್ಲ ಇದ್ದವರು ಸಿಂಡಿಕೇಟ್ ಅಂತ ಮಾಡಿಕೊಂಡು, ಅವರು ಇಂದಿರಾ ಗಾಂಧಿ ಇಂಡಿಕೇಟ್ ಅಂತ ಮಾಡಿಕೊಂಡು ಅಫಿಷಿಯಲ್ ಕ್ಯಾಂಡಿಡೇಟ್ ಸಂಜೀವ್ ರೆಡ್ಡಿ, ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇದ್ಕೊಂಡು ಸಂಜೀವ್ ರೆಡ್ಡಿ ವಿರುದ್ಧವಾಗಿ VV ಗಿರಿ ನಿಲ್ಲಿಸಿ ಇವ್ರ ಕೆಲಸ ಸೋಲ್ಸೇ ಬಿಡ್ತಾರೆ. ಹಂಗೆ ರಾಜಕಾರಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.